ಹೋಗಿ ಬನ್ ಮತ್ತು ಟೀಯನ್ನು ನೀಟಾಗಿ ಕುಡಿದು, ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಕೆಲವೊಂದು ಸಲ ಹೊಟ್ಟೆ ಹಸಿರ್ತದೆ. ಸೆಕೆಂಡ್ ಫ್ಲೋರ್ನಾಗ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಏನು ನಮ್ಮದು ಸೆಕೆಂಡ್ ಫ್ಲೋರ್ನ ಮಾತ್ರ ಲೈಬ್ರರಿ ಅದ ಹೇಳ್ತಾರೆ. ನಮ್ಗೆ ಸುತ್ತಮುತ್ತ ವಾತಾವರಣ ಯಾವ ರೀತಿ ಇರ್ತದೆ ಅಲ್ಲ, ನಾವು ಹಂಗೆ ಅಕ್ಕೀವಿ ಅಂತ. ಎಜುಕೇಷನ್ ಸೈಕಾಲಜಿ ಅನ್ನೋದು ಟೀಚರ್ ಎಕ್ಸಾಮ್ ಒಳಗೆ ಬರುವಂಥ ಒಂದು ಸಬ್ಜೆಕ್ಟ್. ಈಗ ಸಾಮಾನ್ಯವಾಗಿ ನಾವು ಯಾವುದೇ ಎಕ್ಸಾಮ್, ಓನ್ಲಿ ದ ಡಿಸಿಪ್ಲಿನ್ಡ್ ಒನ್ಸ್ ಆರ್ ಅ ಫ್ರೀ ಇನ್ ಲೈಫ್. ಇಫ್ ಯು ಆರ್ ಅನ್ಡಿಸಿಪ್ಲಿನ್ಡ್, ಯು ಆರ್ ಅ ಸ್ಲೇವ್ ಟು ಯುವರ್ ಮೂಡ್ಸ್ ಆ್ಯಂಡ್ ಯುವರ್ ಪ್ಯಾಷನ್ಸ್ ಅಂತ ಎಲಿಯುಡ್ ಕಿಪ್ಚೋಗೆ ಅವರು ಈ ಮಾತನ್ನು ಹೇಳ್ತಾರೆ. ಈ ಮಾತನ್ನು ಯಾಕೆ ಹೇಳ್ತಾರವರು ಅಂತಂದರೆ, ನಮ್ಮ ಜೀವನದಾಗ ನಾವೇನಾದರೂ ಡಿಸಿಪ್ಲಿನ್ಡ್ ಆಗಿ ಇಲ್ಲ ಅಂತಂದರೆ, ಸಾಮಾನ್ಯವಾಗಿ ನಮ್ಮ ಸ್ಟಡೀಸ್ ಒಳಗಾಗಿರ್ಬೋದು, ನಮ್ಮ ಒಂದು ಕೆಲಸದೊಳಗಾಗಿರ್ಬೋದು, ನಾವು ನಮ್ಮ ಭಾವನೆಗಳಿಗೆ ಒತ್ತು ಕೊಡ್ತೇವೆ ವಿನಃ ನಮ್ಮ ಒಂದು ಜೀವನದ ಶ್ರೇಷ್ಠ ಉತ್ತುಂಗ ಉದ್ದೇಶಕ್ಕೆ ನಾವು ಒತ್ತು ಕೊಡೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇಫ್ ಯು ಮೇಂಟೈನ್ ದ ಡಿಸಿಪ್ಲಿನ್ ಇನ್ ಯುವರ್ ಲೈಫ್, ಡೆಫಿನೆಟ್ಲಿ ಯು ರೀಚ್ ವಾಟ್ ಯು ವಾಂಟ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ನಾವೊಂದು ದಿನಾಲೂ ನಮ್ಮದೇ ಆದಂತಹ ಒಂದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು, ಅದರಿಂದ ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದ್ರ ಮುಖಾಂತರ ನಾವು ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಬಹಳ ಉತ್ಸುಕನಾಗಿದ್ದೇನೆ. ಬೆಳಿಗ್ಗೆ ಬೇಗನೆ ಎದ್ದು ಸ್ವಲ್ಪ ನಾನು ಅಲ್ಲೇ ಹಾಸಿಗೆ ಒಳಗಡೆ ಸ್ವಲ್ಪ ಸ್ಟ್ರೆಚಸ್ನೆಲ್ಲ ಮಾಡಿ ನಾನು ನೀಟಾಗಿ ಲೈಬ್ರರಿಗೆ ಹೋಗಾಕ ಹಾಸಿಗೆನೆಲ್ಲ ಮಡಚಿಟ್ಕೊಂಡು ರೆಡಿ ಆಗಕ್ಕೆ ಕುಂತೀನಿ. ಕೆಲವೊಂದು ಸಲ ನಾನು ರಾತ್ರಿ ಮಲಗೋದಾಗಿರ್ಬೋದು, ಸ್ಟಡೀಸಿಂದ ಬರೋದಾಗಿರ್ಬೋದು, ಕೆಲವೊಂದು ಸಲ ವಾಕಿಂಗ್ ಹೋಗೋದ್ರಿಂದ ಬೇಸರ ಆಗಿರ್ತೈತಿ. ಕೆಲವೊಂದು ಸಲ ನಾವು ಹೇಳೋದು ಲೇಟ್ ಆದರೂ ಕೂಡ, ಬಟ್ ನಾವೇನು ದಿನ ಮಾಡುವಂಥ ಕೆಲಸವನ್ನು ಮಾಡಲೇಬೇಕು, ಬಿಡಾಕೆ ಹೋಗಬಾರ್ದು. ಎಷ್ಟೋ ದೂರ ಆಗಲಿ, ಎಷ್ಟೋ ತಡ ಆಗಲಿ, ಅದೊಂದು ಭಯಕ್ಕೆ ನಮ್ಮಲ್ಲಿ ಹಂಬಲ ಇದ್ರೆ ನಾವು ಏನು ಬೇಕಾದರೂ ಕೂಡ ಮಾಡೇ ಮಾಡ್ತೀವಿ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಸಾಕ್ಷಿ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತೀನಿ. ಇದರಿಂದ ನೀವು ಸ್ಫೂರ್ತಿ ಆಗಲಿ ಅಂತಲ್ಲ, ಇದರಿಂದ ನೀವು ನಿಮ್ಮ ಇರುವಂಥ ಹವ್ಯಾಸಗಳನ್ನು ಬದಲಾವಣೆ ಮಾಡಿರಿ ಅಂತಂದು ನಾನು ಸಾಧ್ಯವಾದಷ್ಟು ಅಂಶಗಳನ್ನು ನಿಮಗೆ ತಿಳಿಸಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದ ಮೇಲೆ ನಾನು ಏನೋ ಒಂದು ಟೀ ಅಂಗಡಿಗೆ ಹೋಗಿ ಬನ್ ಮತ್ತು ಟೀಯನ್ನು ನೀಟಾಗಿ ಕುಡಿದು, ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಕೆಲವೊಂದು ಸಲ ಹೊಟ್ಟೆ ಹಸಿರ್ತದೆ. ವಿಶೇಷವಾಗಿ ಮನೆಯೊಳಗಡೆ ನೀವು ಸಾಧ್ಯವಾದರೆ ಟೀ ಬನ್ನನ್ನು ಸಿಕ್ಕರೆ ತಿನ್ನಿರಿ, ಇಲ್ಲ ಅಂತಂದರೆ ಹೊರಗಡೆ ಸಾಮಾನ್ಯವಾಗಿದ್ದರೆ ನೋಡಿರಿ. ನಾ ಟೀ ಬನ್ನನ್ನು ತಿಂದು ಒಂದು ಕೊಟೇಶನನ್ನು ಅಗೇನ್ ಮತ್ತೊಂದು ನೀವು ನೋಡಿದ್ರಲ್ಲ, ಈಗ ಚಹಾ ಕುಡಿದು ಜಸ್ಟ್ ನಾನು ನಮ್ಮ ಲೈಬ್ರರಿಗೆ ಬನ್ನಿ. ಲೈಬ್ರರಿ ಒಳಗೆ ನಾನು ತೋರಿಸ್ತೇನೆ ನಿಮ್ಗೆ. ಲೈಬ್ರರಿಗೆ ಹೋಗ್ತಾನೆ. ಈಗ ಬೆಳಿಗ್ಗೆ 7 ಗಂಟೆಗೆ ಎದ್ದಿದ್ನಿ. 7 ಗಂಟೆಗೆ ಎದ್ದಾಗ ನಿಮ್ಗೆ ಗೊತ್ತಾ, ಸ್ವಲ್ಪ ಇವತ್ತು ಹೇಳೋದು ತಡ ಆಯಿತು. ಇನ್ಮೇಲೆ ಹೋಗಿ 2 ತಾಸು ಸ್ಟಡಿ ಮಾಡಿ ಆಮೇಲೆ ಮತ್ತೆ ರೂಮಿಗೆ ಬಂದು ರೂಮಿನಾಗ ಮತ್ತೆ ಸ್ವಲ್ಪ ಅಡುಗೆ ಮಾಡ್ಕೋಬೇಕಾಗೈತಿ. ನಾಷ್ಟ ಮಾಡ್ಕೊಂಡು ಮತ್ತೆ ಡೈಲಿ ಓದಬೇಕು. ನೀವು ನೋಡೋದು ನಮ್ಮ ಲೈಬ್ರರಿ ಒಳಗಡೆ ನಾನು ಹೋಗ್ಬೇಕು, ಮ್ಯಾಲೆ ಹೋಗ್ಬೇಕು. ಈಗ ಫಸ್ಟ್ ಸೆಕೆಂಡ್ ಫ್ಲೋರ್ ಇದೆ, ಅಲ್ಲಿದೆ ನೋಡ್ರಿ. ಅದು ಸೆಕೆಂಡ್ ಫ್ಲೋರ್ನಾಗ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಏನು ನಮ್ಮದು ಸೆಕೆಂಡ್ ಫ್ಲೋರ್ನ ಮಾತ್ರ ಲೈಬ್ರರಿ ಅದ. ಫಸ್ಟ್ ಫ್ಲೋರ್ ಒಳಗಡೆ ಬೇರೆ ಬೇರೆ ಸ್ಟೂಡೆಂಟ್ಸ್ ಇರ್ತಾರೆ. ಚೆನ್ನಾಗಿತ್ತು ಲೈಬ್ರರಿ, ಸಿದ್ದೇಶ್ವರ ಲೈಬ್ರರಿ ಅಂತ. ಅದು ನೆಹರು ನಗರ ಕ್ರಾಸ್ ಒಳಗೆ ಬರ್ತೈತಿ. ನೀವು ಬರ್ಬೋದು. ಇಲ್ಲಿ ಮಗ್ದುಮ್ ಕಲ್ಯಾಣ ಮಂಟಪ ಹತ್ರ ಬಂದು ಯಾರಾದರೂ ಕೇಳಿದರೆ ನಿಮ್ಗೆ ಹೇಳ್ತಾರೆ. ನೋಡಿ, ಇಷ್ಟು ಸ್ಟೂಡೆಂಟ್ ಆಲ್ರೆಡಿ ಬಂದುಬಿಟ್ಟಾರ, ಎಲ್ಲರೂ ಹೋದಾರ. ನಾನು ಇವತ್ತು ಲೇಟಾಗಿ ಬಂದೇನೆ. ಈಗ ನಾನು ಬಾಗ್ಲ ತೆಗೆದು ನಮ್ಮ ಲೈಬ್ರರಿ ಒಳಗೆ ಹೆಜ್ಜೆ ಇಡಾತೀನಿ. ನೀವು ನೋಡಾತೀರಿ. ಲೈಬ್ರರಿ ಒಳಗೆ ಬಂದರೆ ಏನೋ ಒಂದು ಮನಸ್ಸಿಗೆ ಖುಷಿ ಇರೋ ಜೊತೆಗೆ ನಾನು ಓದಬೇಕಪ್ಪ ಅನ್ನುವಂಥ ಛಲ ತನ್ನಿಂದ ತಾನೇ ಬರ್ತದೆ. ಅದಕ್ಕೆ ಹೇಳ್ತಾರೆ, ನಮ್ಗೆ ಸುತ್ತಮುತ್ತ ವಾತಾವರಣ ಯಾವ ರೀತಿ ಇರ್ತದೆ ಅಲ್ಲ, ನಾವು ಹಂಗೆ ಅಕ್ಕೀವಿ ಅಂತ. ಸೊ ಅದಕ್ಕೆ ಸಾಧ್ಯವಾದಷ್ಟು ನಾವು ಏನು ಮಾಡೋಣ, ನಮ್ಮ ಆಜು ಬಾಜು ಒಂದು ಒಳ್ಳೆಯ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ನೀವು ನೋಡಾತೀರಿ, ಈಗ ನಾನು ಎಜುಕೇಷನ್ ಸೈಕಾಲಜಿ ಅನ್ನೋದು ಟೀಚರ್ ಎಕ್ಸಾಮ್ ಒಳಗೆ ಬರುವಂಥ ಒಂದು ಸಬ್ಜೆಕ್ಟ್. ಈಗ ಸಾಮಾನ್ಯವಾಗಿ ನಾವು ಯಾವುದೇ ಎಕ್ಸಾಮ್ ಬರೀಲಿ, ಹೈಸ್ಕೂಲ್ ಟೀಚರ್ ಬರೀಲಿ, ಅಥವಾ GPSTR ಅಂತ ಬರೀಲಿ, ಅಥವಾ PSTR ಬರೀಲಿ, ಸೊ ಎಲ್ಲ ಪರೀಕ್ಷೆಗಳಿಗೆ ಎಜುಕೇಷನ್ ಸೈಕಾಲಜಿ ಅನ್ನೋ ಸಬ್ಜೆಕ್ಟ್ ಇರ್ತೈತಿ. ಅದ್ರ ಮೇಲೆ ನಾನೊಂದು ನೋಟ್ಸ್ ಕ್ರಿಯೇಟ್ ಮಾಡಿದ್ದೆ.
ಅಂದರೆ ನೋಟ್ಸನ್ನು ನೀಟಾಗಿ ಬರೆದುಕೊಂಡಿದ್ನಿ. ಸೊ ಆ ಬರ್ಕೊಂಡಿದ್ದ ನೋಟ್ಸನ್ನು ನಾನು ಜಸ್ಟ್ ರಿವಿಷನ್ ಮಾಡತ್ತಿದ್ನಿ. ಚೆನ್ನಾಗಿದೆ ನೋಟ್ಸ್, ನಾನು ರೆಡಿ ಮಾಡೀನಿ. ಇದು ನೋಟ್ಸ್ ಬಂದುಬಿಟ್ಟು ಒಂದು 100-120 ಪೇಜ್ ಮಟ್ಟ ಹಿಂಗೆ ಆಕೈತಿ. ಅದ್ರ ಜೊತೆಗೆ ನಾನು ಕೆಲವೊಂದಿಷ್ಟು ಆಧುನಿಕ ಶಿಕ್ಷಣ ಮನೋವಿಜ್ಞಾನ D.Ed ಅವ್ರದ್ದು ಕೂಡ ನೋಡಾತಿದ್ನಿ. ಬಟ್ ಅಲ್ಟಿಮೇಟಾಗಿ ನಾನು ಏನೇನು ಓದಿನೆಲ್ಲ ಅದನ್ನೆಲ್ಲ ನೀಟಾಗಿ ನಾನು ಒಂದಿಷ್ಟು ಕಡೆ ಬರೆದಿಟ್ಕೊಂಡು ಅದನ್ನು ಚೆನ್ನಾಗಿ ನಾನು ಪ್ರಿಂಟ್ ಕೂಡ ಮಾಡ್ಸೀನಿ. ನೀವು ನೋಡಾತೀರಿ ಇಲ್ಲಿ. ಇದು ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ನೋಟ್ಸ್. ಅಂದರೆ ಬೆಳವಣಿಗೆ ಹೆಂಗೆ ಇರ್ತದೆ, ಅದು ಪರಿಮಾಣಾತ್ಮಕ ಇರ್ತೈತಿ, ಭೌತಿಕದ ಬೆಳವಣಿಗೆ ಇರ್ತೈತಿ, ಕೆಲವೊಂದು ಸಲ ಅದು ನಿಂತು ಹೋಗ್ತದೆ. ವಿಕಾಸದ ಬಗ್ಗೆ ಕೊಟ್ಟೇನಿ, ನಂತರ ಪರಿಪಕ್ವತೆ ಬಗ್ಗೆ ಇದೆ. ಓಕೆ, ಅಂದರೆ ಸೊ ಹಿಂಗೆ ನಾನು ಏನು ಮಾಡ್ತೀನಿ, ಏನೇನು ಓದ್ತಿರ್ತೀನಲ್ಲ ಅದರದ್ದೆಲ್ಲ ಶಾರ್ಟ್ ನೋಟ್ಸು ಕೂಡ ನಾನು ಮಾಡಿಟ್ಕೊಂಡೇನಿ. ಸೈಕಾಲಜಿ ಬಂದುಬಿಟ್ಟು ಒಂದು ಅದೇ ಹೇಳ್ದಂಗೆ 100-120 ಪೇಜದ ಕಲಿಕೆ ಬಗ್ಗೆ ಆಗಿರ್ಬೋದು. ಮತ್ತು ಕಲಿಕೆ ಹೆಂಗಿರ್ತೈತಿ, ದ ಮ್ಯಾಕ್ಡೂಗಲ್ ಅವರು ಏನು ಹೇಳ್ತಾರೆ ಅಂದರೆ ಅಭ್ಯಾಸದಿಂದ ಕಲಿಕೆ ಅನುಭವ ಏನು ಗಟ್ಟಿ ಆಗ್ತದೆ ಅಂತ ಹೇಳ್ತಾರೆ ಅವರು. ಇನ್ನು ಅದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಈ ಕಲಿಕೆ ಬೇಕಾದಂಥ ಸಿದ್ಧತೆ ಬೇಕು, ಅನುಬಂಧ ಬೇಕು, ತರಬೇತಿ ಬೇಕು. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಕ್ರೋಕ್ರೋ ಅವ್ರು ಹೇಳ್ತಾರೆ 20ನೇ ಶತಮಾನವನ್ನು ಮಗುವಿನ ಶತಮಾನ ಎಂದು ಯಾರು ಹೇಳ್ತಾರೆ, ಕ್ರೋಕ್ರೋ ಅವ್ರು ಕೂಡ ಹೇಳ್ತಾರೆ. ವಿಕಾಸದ ಹಂತಗಳನ್ನು ಎಲಿಜಬೆತ್ ಹರ್ಲಾಕ್ ಅವರು 11 ಭಾಗಗಳಾಗಿ ವಿಭಾಗ ಮಾಡ್ತಾರೆ. ಅದ್ರ ಜೊತೆಗೆ ಮತ್ತೆ ಕೆಲವೊಂದಿಷ್ಟು ವಿಷಯಗಳು ಅಂತಂದರೆ ಈಗ ವಿಕಾಸದ ಹಂತಗಳು ಅಂತ ಬರ್ತಾರೆ. ಅರ್ನೆಸ್ಟ್ ಜೋನ್ಸ್ ಅವ್ರು ಏನು ಮಾಡ್ತಾರೆ, ಈ ಹಂತಗಳ ಬಗ್ಗೆ ಹೇಳ್ತಾರೆ. ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ತಾರುಣ್ಯ ಮತ್ತು ವಯಸ್ಕ ಅಂತ. ಅರ್ನೆಸ್ಟ್ ಜೋನ್ಸ್ ಕೂಡ ಹೇಳ್ತಾರೆ, ಎಲಿಜಬೆತ್ ಹರ್ಲಾಕ್ ಕೂಡ ಹೇಳ್ತಾರೆ. ಸೊ ನಾವು ಭಾಳಷ್ಟು ಮನೋವಿಜ್ಞಾನಿಗಳನ್ನು ನೋಡ್ತೀವಿ. ವೈಯಕ್ತಿಕ ಭಿನ್ನತೆಗಳನ್ನು ಕೂಡ ನೋಡತ್ತೀರಿ ನೀವು. ಈಗ ವೈಯಕ್ತಿಕ ಇಂಡಿವಿಜುವಲ್ ಡಿಫ್ರೆನ್ಸ್ ಕೂಡ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇದ್ರ ಮೇಲೆ ಪ್ರತಿ ವರ್ಷ ಪ್ರಶ್ನೆಗಳು ಬಂದೇ ಬರ್ತಾವೆ. ಈಗ EQ ಆಗಿರ್ಬೋದು, ಎಮೋಷನಲ್ ಕ್ವಶಂಟ್, ಮತ್ತು ಇಂಟೆನ್ಷನಲ್ IQ ಆಗಿರ್ಬೋದು, ಇಂಟೆಲಿಜೆನ್ಸ್ ಕ್ವಶಂಟ್, ಇವೆಲ್ಲ ಭಾಳ ಎಕ್ಸಾಮ್ಸಿಗೆ ರಿಪೀಟೆಡ್ ಆಗಿ ಕೇಳುವಂಥ ಕ್ವಶನ್ಸ್. ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಪ್ರತಿ ಸಲ ಕೇಳ್ತಾರೆ. ಇದರೊಳಗಡೆ ಯಾವುದು ಮುಖ್ಯ, ಯಾವುದು ಅಮುಖ್ಯ ಅಂತೆಲ್ಲ ಹಿಂಗೆ ಕೇಳ್ತಾರೆ. ಬ್ಲೂಮ್ ಅವ್ರದ್ದು ಕೂಡ ದ ಮಾಸ್ಟರಿ ಲರ್ನಿಂಗ್ ಏನಿದೆ, ಪ್ರಭುತ್ವ ಕಲಿಕೆ, ಅದು ಭಾಳ ಮುಖ್ಯ ಆಗುತ್ತೆ. ಅದನ್ನು ನಾನು ನೋಟ್ಸು ಕೂಡ ಮಾಡೀನಿ. ಅಂದರೆ ಹೆಂಗಂತಂದರೆ ಈಗ ಆಲ್ರೆಡಿ ನಾನು ಓದಿರ್ತೀನಲ್ಲ ಅದದ್ದು ಮಾಡೀನಿ. ನಿಮಗೇನಾದರೂ ಈ ನೋಟ್ಸ್ ನಾನು ಕೂಡ ಓದಬೇಕು ಅಂತ ಅನಿಸಿದರೆ ನಾನು ಇನ್ನೂ ಕೂಡ ಇದನ್ನು ಸ್ವಲ್ಪ ರೆಡಿ ಮಾಡತ್ತೀನಿ, ಅಂದರೆ ಸ್ವಲ್ಪ ತಯಾರಿ ಮಾಡತ್ತೀನಿ. ಸೊ ನಾವು ಒಂದು ಸಲ ಆಯಿತು ಅಂತಂದರೆ ನೀವು ನನಗೆ ಸಂಪರ್ಕಿಸ್ಬೋದು. ಅನ್ನೋಕ್ಕಿಂತ ಮೊದಲಿಗೆ ಏನು ಮಾಡ್ಬೋದು, ನೀವು ಇದೊಂದು ನಾನು $111 ಕೊಟ್ಟು ನಿಮ್ಗೆ ನಾನು ನೋಟ್ಸ್ ಕೊಡಬೇಕಂತ ಅಂದ್ಕೊಂಡೀನಿ. $111 ಭಾಳ ನಿಮಗೆ ಏನು, ನಿಮಗೂ ಕೂಡ ಸ್ಟೂಡೆಂಟ್ ಇರ್ತೀರಿ, ಚೆನ್ನಾಗಿ ಓದಬೇಕಂತ ಇರ್ತದೆ. ಸೊ ನನ್ನ ನೋಟ್ಸ್ ಕೂಡ ನಿಮಗೆ ನೋಡಬೇಕಂತ ಇರ್ತದೆ. ಮತ್ತು ಜೊತೆಗೆ ಇವನ್ ಯಾಕಂದರೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು 3-4 ಪುಸ್ತಕದಿಂದ ಹುಡುಕಿ ತೆಗೆದು ಬರೆದಿರ್ತೀನಿ. ಅದರದ್ದು ಸಹಾಯ ನಿಮಗೂ ಕೂಡ ಆಗಲಿ. ನಿಮಗೇನಾದರೂ ಈ ನೋಟ್ಸ್ ಬೇಕಾದ್ರೆ ಈ ಸ್ಕ್ರೀನ್ ಮೇಲೆ ಕಾಣುವಂತಹ ವಾಟ್ಸಪ್ ಸಂಖ್ಯೆಗೆ ನೀವು ಸಂಪರ್ಕಿಸೋದ್ರ ಮುಖಾಂತರ ಮೊದಲಿಗೆ ನೀವೇನು ಮಾಡಿ, ನಾನೊಂದು ವಾಟ್ಸಪ್ನಲ್ಲಿ ಒಂದು ಗುಂಪನ್ನು ರಚನೆ ಮಾಡೀನಿ. ಆ ಗುಂಪಿಗೆ ನೀವೆಲ್ಲರೂ ಕೂಡ ಸೇರಿಕೊಳ್ಳ್ರಿ. ಒಂದು ಸಲ ನಾನು ಏನಾದರೂ ಈ ನೋಟ್ಸನ್ನು ಮುಗೀತು ಅಂತಂದರೆ ನಿಮಗೆ ಎಲ್ಲರಿಗೂ ನಾನು ಆ ಗುಂಪಿನ ಮುಖಾಂತರ ನಿಮಗೆ ನಾನು ಮಾಹಿತಿಯನ್ನು ತಿಳಿಸ್ತೀನಿ. ಅದಾದಮೇಲೆ ನೀವು $111 ಕೊಟ್ಟು ಈ ಒಂದು ಸಂಪೂರ್ಣವಾದಂಥ ಎಜುಕೇಷನ್ ಸೈಕಾಲಜಿ ನೋಟ್ಸ್ ತೊಗೋಬೋದು. ಜೊತೆಗೆ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಹಾಕತ್ತೀನಿ. ನೀವು ನೋಡತ್ತಿರಲಿ, ಸಂಕಲನಾತ್ಮಕ ಮೌಲ್ಯಮಾಪನ, ಪ್ರಬಂಧ ಮಾದರಿ ಪ್ರಶ್ನೆಗಳು ಹೆಂಗಿರ್ತಾವೆ, ಅನುಮೋದನೆಯ ಉದ್ದೇಶ, ಮಗುವಿನ ಮಂದಗಾಮಿಗಳು, ಕಲಿಕೆಯಲ್ಲಿ ಹಿಂದುಳಿದವರು. ಸೊ ಇವೆಲ್ಲ ಭಾಳ ಮುಖ್ಯ. ಈಗ ಕೆಲವೊಂದಿಷ್ಟು ಅಂತಂದರೆ ಈಗ ವ್ಯಕ್ತಿತ್ವ, ಪರ್ಸ್ನಾಲಿಟಿ ಅಂತ ಬಂದಾಗ ಪರ್ಸ್ನಾಲಿಟಿ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು, ನಾವು ಹೆಂಗೆ ಓದ್ಕೋಬೋದು ಅನ್ನೋದನ್ನೆಲ್ಲ ಕೂಡ ನಾನು ನೋಟ್ಸ್ ಮಾಡೀನಿ. ಇವನ್ ನಿಮಗೆ ಎಜುಕೇಷನ್ ಸೈಕಾಲಜಿಯಿಂದ ಸಾಮಾನ್ಯವಾಗಿ ಹಿಡ್ಕೊಂಡು ನೀವು ಎಜುಕೇಷನ್ ಇವ್ಯಾಲ್ಯುವೇಷನ್ ಕೂಡ ನಾವು ಆಲ್ಮೋಸ್ಟ್ ಮಾಡೀನಿ. ಬಟ್ ನನ್ನ ಕಡೆ ಏನು ಜ್ಞಾನ ಇದೆ ನಿಮಗೆಲ್ಲ ನಾನು ಹಂಚಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ನೀವೆಲ್ಲ ಸ್ವೀಕರಿಸ್ತೀರ ಅನ್ನುವಂಥ ಮನೋಭಾವನೆಯಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಈ ನೋಟ್ಸ್ ಬೇಕಾದ್ರೆ ನಾನು ಹೇಳ್ದಂಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಾಟ್ಸಪ್ ಗುಂಪಿಗೆ ನೀವು ಜಾಯ್ನ್ ಆಗಿ ಅದ್ರ ಮುಖಾಂತರ ನಾನು ನಿಮಗೆ ಅಲ್ಲಿ ಒಂದು ಸಲ ಈ ನೋಟ್ಸ್ ಪೂರ್ತಿ ಮುಗೀತೆ ಅಂತಂದರೆ ಮಾಹಿತಿಯನ್ನು ತಿಳಿಸ್ತೀನಿ. ವಿಡಿಯೋ ನೋಡಿ